ಹಂಗೆ ಇವತ್ತು ಮಹಾಗಣಪತಿ ಆಂಜನೇಯನ ದೇವಸ್ಥಾನ ಜೊತೆಯಲ್ಲಿ ಮಾತಾ ಲಲಿತಾಂಬಿಕಾ ದೇವಾಲಯದ ಲೋಕಾರ್ಪಣೆಯನ್ನು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು, ಶಾಂತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ನಿರ್ಮಲಾನಂದ ಶ್ರೀಗಳು ಒಂದು ಹೊಸ ಹೆಜ್ಜೆಯನ್ನು ಮಹಾಲಕ್ಷ್ಮಿ ಲೇಔಟಲ್ಲಿ 100 ದೇವಸ್ಥಾನ ಇದೆ, 1-2 ಅಲ್ಲ. ಈ ಒಂದು ಮಹಾಲಕ್ಷ್ಮಿ ಲೇಔಟ್ಗೆ ಒಂದು ದೊಡ್ಡ ಆಕರ್ಷಣೆ ಇದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ಕಟ್ಟಿಸಿದ್ದಾರೆ. ಬಹುಶಃ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತೇನೆ, ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಇವತ್ತು ವಿವಿಧ ರೀತಿಯಲ್ಲಿ ನಾವು ದೇವರುಗಳನ್ನು ನಾವು ಹೆಸರನ್ನು ನಾವು ಕಾಣ್ತೇವೆ. 3 ಕೋಟಿ ದೇವತೆಗಳಿದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಾನು ಅದನ್ನು ಲೆಕ್ಕ ಹಾಕಕ್ಕೆ ಹೋಗುದಿಲ್ಲ. ನಮ್ಮ ಕಣ್ಣಿಗೆ 100 ದೇವರುಗಳು ಕಾಣ್ತದೆ. ಆದರೆ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ಆದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಹಂಗೆ ನಾವು ದೇವರನ್ನ ವಿವಿಧ ರೀತಿಯಲ್ಲಿ ವಿವಿಧ ರೂಪದಲ್ಲಿ ನಾವು ಕಾಣ್ತೇವೆ. ಇವತ್ತು ಆಂಜನೇಯ ದೇವಸ್ಥಾನ, ಯಾಕೆ ಆಂಜನೇಯ ದೇವಸ್ಥಾನ ಬಂತು? ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ, ಕೆಳಗಡೆ ಇನ್ನೊಂದಿದೆ. ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನೋಡಿ, ಅಲ್ಲಿ ಪ್ರಾರಂಭದಲ್ಲಿ ನಮ್ಮ ಮೈಸೂರು ರೋಡಲ್ಲಿ ಪ್ರಾರಂಭದಲ್ಲಿ ಆ ದೇವಸ್ಥಾನ ಹೆಸರೇನು ಅಲ್ಲ, ಮಾರುತಿ ಬಂಡೆ ಅಲ್ಲ, ಅದಕ್ಕೆ ಕೆಳಗಡೆ ಇನ್ನೊಂದು ದೇವಸ್ಥಾನ, ಗಾಳಿ ಆಂಜನೇಯನ ದೇವಸ್ಥಾನ. ಅದಾದ್ಮೇಲೆ ಕೆಂಗರಿತವು, ಅದಾದ್ಮೇಲೆ ಬಿಡಿತವು, ಅದಾದ್ಮೇಲೆ ಕೆಂಗಲ್ಲು, ಹಿಂಗೆ ಏಕ ಇದೆ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ಇದು ನನಗೆ ಇವರು ಬಾಲಗಂಗಾಧರ ಸ್ವಾಮೀಜಿಯವರು ಹೇಳ್ಕೊಟ್ಟ ಪಾಠ ಇದು. ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ಎಲ್ಲೂ ರಾಮನ ತಂದೆ ದೇವಸ್ಥಾನ ಇಲ್ಲ. ರಾಮನ ದೇವಸ್ಥಾನಕ್ಕಿಂತ ಜಾಸ್ತಿ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ಯಾಕೆ ಅಂತಂದ್ರೆ ಆಂಜನೇಯ ಒಬ್ಬ ಸಮಾಜ ಸೇವಕ. ಎಲ್ಲ ಸಂದರ್ಭದಲ್ಲೂ ಕೂಡ ಸಮಾಜಕ್ಕೆ ಸೇವೆಯನ್ನು ಮಾಡಿ ಒಂದು ತಂದೆಯಾದಂಥ ಒಂದು ವೈಶಿಷ್ಟ್ಯವಾದಂಥ ಗುಣಗಳನ್ನು ಹೊಂದಿಕೊಂಡು ಈ ರಾಮನ ಸೇವೆ, ಸಮಾಜದ ಸೇವೆ ಎರಡೂ ಕೂಡ ಬಹಳ ಭಕ್ತಿಯಿಂದ ಇವತ್ತು ಆತ ಗುರುಸ್ಕೊಂಡೋದಕ್ಕೆ ಇವತ್ತು ನಾವೆಲ್ಲ ಆಂಜನೇಯನ ದೇವಸ್ಥಾನ ನಾವೆಲ್ಲ ಕಟ್ಕೊಂಡು ಅವನ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನೀವು ಇಲ್ಲಿ ಬಹಳ ಜನ ಭಕ್ತಿಯಿಂದ ಬಂದಿದ್ದೀರಿ. ಬಹಳ ಪರಿಸರ ಬಹಳ ಚೆನ್ನಾಗಿ ಶ್ರೀಗಳು ಕಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ನಾನು ಇಲ್ಲಿ ಪ್ರವೇಶ ಮಾಡಿದ ತಕ್ಷಣ ಕುಂಭವನ್ನು ಅರ್ಪಿಸಲಿಕ್ಕೆ ನಿಮ್ಮೆಲ್ಲರ ಪರವಾಗಿ ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ಭಕ್ತನಾಗಿ ಅಲ್ಲಿ ಹೋಗಿ ಆ 3 ಕುಂಭಗಳನ್ನು ಮಾಡಿದಾಗ ಇಲ್ಲಿ ದೈವಿಯ ಸ್ವರೂಪ, ದೇವರ ಭಕ್ತಿ ಇಲ್ಲಿ ಹೆಚ್ಚಿಗೆ ಕಾಣ್ತಾ ಇದೆ. ಇವತ್ತು ಅಕ್ಕಿ ಒಂದು ಕಡೆ ಇತ್ತು, ಇನ್ನೊಂದು ಕಡೆ ಅರಿಶಿನ ಒಂದು ಕಡೆ ಇತ್ತು. ಆ ಅಕ್ಕಿ ಅರಿಶಿನ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಯಿತು. ಹೆಣ್ಣು ಒಂದು ಕಡೆ ಇತ್ತು, ಗಂಡು ಒಂದು ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರರಾಗ್ತಾರೆ. ಹಂಗೆ ಇವತ್ತು ನಿಮ್ಮ ಭಕ್ತಿ ಭಗವಂತನಿಗೆ ಯಾವುದಾದ್ರು ಒಂದು ಜಾಗದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ, ನಿಮ್ಮಲ್ಲಿ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮ ದುಃಖವನ್ನು ಹಂಚಿಕೊಳ್ಳಿಕ್ಕೆ, ಇಲ್ಲ ಮನೆ ಒಳಗಡೆ ಇರುವಂಥ ಸಣ್ಣ ಗುಡಿ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು, ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸೇರಿ ಒಂದು ಜಾಗಗಳನ್ನು ಹುಡುಕೊಳ್ತಾ ಇದ್ದೇವೆ. ಕೆಲವು ಬಹಳ ದೂರ ನಾವು ಹೋಗ್ತೇವೆ. ಕೊನೆಗೆ ನಮಗೆ ನೆಮ್ಮದಿ ಬೇಕು, ಪ್ರಾರ್ಥನೆ ಬೇಕು ಅಂತೇಳಿ ಬಹಳ ದೂರದಲ್ಲಿ ನಾವು ಹೋಗ್ತೇವೆ. ಇವತ್ತು ಮನಸ್ಸಿಗೆ ಹಸುವ ಇದು ಮನಸ್ಸಿಗೆ ಏನಾದ್ರು ಒಂದು ದುಃಖ ಆದಾಗ, ಸಂತೋಷ ಆದಾಗ ಇನ್ನೇನು ಜಾಗ ನಮಗೆ ಎಲ್ಲಿ ನಮಗೆ ನಂಬಿಕೆ ಇರ್ತದೋ ಆ ಜಾಗಕ್ಕೆ ನಾವು ಹೋಗ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.